ನೆಲಮಂಗಲ ತಾಲೂಕಿನ ಬೂದೇಲ್ ಗ್ರಾಮದ ಶ್ರೀ ಮಾರಮ್ಮ ದೇವಿ ತಾಯಿಯ ಅದ್ದೂರಿ ಜಾತ್ರಾ ಮಹೋತ್ಸವ ಭರದಿಂದ ಸಾಗುತ್ತಿದೆ. ಇದೀಗಾಗಲೇ ದೇವಸ್ಥಾನದ ಶೃಂಗಾರದ ಸೊಬಗು ಮತ್ತು ಪೂಜಾ ಕೈಂಕರ್ಯಗಳು ಧಾರ್ಮಿಕ ವಿಧಾನದೊಂದಿಗೆ ಮುನ್ನುಗ್ಗಿದ್ದು, ಊರಿನ ಪ್ರತಿಷ್ಠಿತ ಮುಖಂಡರು ತಾಯಿಯ ಜಾತ್ರಾ ಮಹೋತ್ಸವದ ಬಗ್ಗೆ ಹೇಳಿದ್ದಿಷ್ಟು. ಬಾರಮ್ಮ ಸಿರಿ ಮಹಾಲಕ್ಷ್ಮೀ, ಬಾರಮ್ಮ ಶ್ರೀವರ ಲಕ್ಷ್ಮೀ, ಬಾರಮ್ಮ ಶ್ರೀವರ ಲಕ್ಷ್ಮೀ, ಬಾಗಿಲ ಒಳಗೆ ಭಾಗ್ಯದ ಲಕ್ಷ್ಮೀ, ಬಾಗಿಲ ಒಳಗೆ ಭಾಗ್ಯದ ಲಕ್ಷ್ಮೀ, ಬಾರಮ್ಮ ಸಿರಿ ಮಹಾಲಕ್ಷ್ಮೀ. ಮೆಲ್ಲಗೆ ಹೆಜ್ಜೆಯ ಇಕ್ಕುತ್ತಾ ಪ್ರತಿ ವರ್ಷದಂತೆ ಪ್ರತಿ ವರ್ಷ ಹಿಂದೆ ಹಿರಿಯರು ಪ್ರತಿ ವರ್ಷನೂ ಮಾಡೋರು. ಇತ್ತೀಚೆಗೆ ನಾವು ಒಂದು ವರ್ಷ ಗ್ಯಾಪ್ ಕೊಟ್ಟು 3 ವರ್ಷ ಅಂತ ಹೇಳ್ಬಿಟ್ಟು ಈ ವರ್ಷ ಮಾಡಿ ನೆಕ್ಸ್ಟ್ ವರ್ಷ ಮಾಡಲ್ಲ, ನೆಕ್ಸ್ಟ್ ವರ್ಷ ಮಾಡ್ತೀವಿ. ಆ ಥರ ಹಿಂದೆ ಏನು ಇವತ್ತು ಹಿರಿಯರು ಒಂದು ಬುನಾದಿ ಹಾಕ್ಕೊಟ್ಟಿದ್ರು, ಅದೇ ಥರ ಒಂದು ಎಲ್ಲರೂ ಒಂದು ತಾಳ್ಮೆಯಿಂದ ಎಲ್ಲರೂ ಒಂದು ಜಾತ್ರೆ ಅವ್ರವ್ರ ಕಾರ್ಯಕ್ರಮಗಳು ಅವ್ರವ್ರ ಏನೇನು ಕೆಲಸ ಕಾರ್ಯಕ್ರಮಗಳು ಅದ್ದೂರಿ ಎಲ್ಲ ಒಂದು 15 ದಿವಸ ಮುಂಚೆಗೆ ಪೂರ್ವಭಾವಿ ಸಭೆ ಥರ ಕರೆದು ಯುಗಾದಿಯಿಂದ ಮುಂಚೆ ಕರೆದು ಮಾಡಿ ಎಲ್ಲರೂ ಅವರು ಸೇವೆ ಮಾಡ್ತಾರೆ. ಯಾಕಂದ್ರೆ ಬೂದೇಲ್ ಗ್ರಾಮದಲ್ಲಿ ಸೇವೆ ಮಾಡ್ತಾ ಮೊದಲು ಯುಗಾದಿ ಆಗುತ್ತೆ ತಂದ ನಂತರ ಒಂದು ಕಂಬುದ್ರಾಯ ಅಂತ ಬರ್ತದೆ. ಮುತ್ತರಾಯ ಪರ್ಯ ಫಸ್ಟು, ಆಮೇಲೆ ಕಂಬುದ್ರಾಯ ಬಂದು ಮನೆ ಊರಿಗೆ ಸೇರಿದ್ಮೇಲೆ ಅದು 15 ದಿವಸಕ್ಕೆ ಜಾತ್ರೆ ಸ್ಟಾರ್ಟ್ ಆಗ್ತದೆ. 15 ಸಾವಿರ ಭಾನುವಾರ ನಿನ್ನೆ ಭಾನುವಾರ ಕರಗದಮ್ಮನ ಉತ್ಸವ ಮತ್ತು ಉಪ್ಪಾರ ಮತ್ತು ಆರತಿ ಎಲ್ಲ ಒಂದು ಸಂಜೆ ಬೆಳಗ್ಗೆ 6 ಗಂಟೆ ತನಕ ಕಾರ್ಯಕ್ರಮ, ಅದ್ದೂರಿ ಕಾರ್ಯಕ್ರಮಗಳು. ಜನ ಏನೋ ಸಿಗಾಬಿಟ್ಟು ರಾತ್ರಿ ಒಂದು 11-12 ಸಾವಿರ ಜನ ಸೇರಿರ್ತಾರೆ. ಅದು ಇವತ್ತು 2ನೇ ದಿವಸ ಕಾರ್ಯಕ್ರಮ ಸೋಮವಾರ. ಇವತ್ತು ಸಹ ಸಂಜೆ ಮಾರಮ್ಮನ ದವಣೋತ್ಸವ ಐತೆ. ಅಂದ್ರೆ ಮಾರಮ್ಮ ಕರ್ಕೊಂಡು ತೊಳೆದು ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಸೀರೆ ಉಡಿಸಿ ದವಣೋತ್ಸವ ಕಾರ್ಯಕ್ರಮ ಊರ್ ಮುಂದಿಂದ ಚೇರ್ ಮೇಲೆ ಕುಂಡಿಸ್ಕೊಂಡು ಚಿಕ್ಕ ಚೇರ್ ಮೇಲೆ ಕುಂಡಿಸ್ಕೊಂಡು ದವಣೋತ್ಸವ ಕಾರ್ಯಕ್ರಮದ ಅದೊಂದು ಕಾರ್ಯಕ್ರಮ ಒಂದು ಊರಿಂದ ಹಿರಿಯರು ಅವತ್ತಿನ ಮಾಡ್ಕೊಂಡ್ಬರ್ತಾರೆ. ಆ ಕಾರ್ಯಕ್ರಮ ಅವರ ವಂಶಸ್ಥರೇ ಮಾಡ್ತಾರೆ. ದವಣೋತ್ಸವ ಆದ್ಮೇಲೆ ದೇವ್ರ ಅಡಿ ಕಳಿಸ್ಮೇಲೆ ಮತ್ತು ಎಲ್ಲಾ ಊರುಗಳು ಮಡ್ಲಕ್ಕಿ ಹೋಗ್ತದೆ. ಎಲ್ಲಾ ಗ್ರಾಮಗಳು ಎಲ್ಲ ಮನೆಗಳಿಗೂ ಮಡ್ಲಕ್ಕಿ ಹೋಗ್ತವೆ. ಮಡ್ಲಕ್ಕಿ ಹೋಗಿ ಬಂದ್ಮೇಲೆ ಮಡ್ಲಕ್ಕಿ ಇಳಿಸ್ಮೇಲೆ ಆಮೇಲೆ ಆರತಿ ಹೊಡ್ಸೋದು, ಉಪ್ಪಾರ ರಾತ್ರಿ ಎಲ್ಲ ಆರತಿ ಉಪ್ಪಾರ ಎಲ್ಲ ಇರ್ತದೆ. ಎಲ್ಲಾ ದೇವ್ರಿಗೂ ಮಾರಮ್ಮ ನೆಲೆ ದೇವ್ರಿಗೆ ಮತ್ತು ಕರಲಕ್ಷ್ಮಿಗೆ ಎಲ್ಲ ದೇವ್ರಿಗೂ ಮಾರಮ್ಮ ಒಂದು ಉಪ್ಪಾರ ಆರತಿ ಎಲ್ಲ ಕಾರ್ಯಕ್ರಮ ನಡೀತಾ ಇರ್ತದೆ. ಕಾರ್ಯಕ್ರಮ ನಡೆದು ಬೆಳಿಗ್ಗೆ ಮಾಮೂಲಿ ಎಲ್ಲ ಕಡೆ ಅಲ್ಲಿ ನಮ್ಮ ಮುನೇಶ್ವರ ಒಂದು ಉತ್ಸವ ಅಲ್ಲೂ ಆರತಿ ಉತ್ಸವಗಳು ನಡೀತವೆ. ಆಮೇಲೆ ಮುದ್ದೆ ಮಾರಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಸಹ ಮುದ್ದೆ ಮಾರ ನೈಟ್ ಮುದ್ದೆ ಮಾರಮ್ಮ ಅಂತ ಹೋಗ್ಬಿಟ್ಟು ಒಂದು ಅಲ್ಲು ಮಾಡ್ತೀವಿ. ಅಲ್ಲೂ ಸಹ ಒಂದು ಉತ್ಸವ ನಡೀತದೆ. ಅದೇ ರೀತಿ ಮತ್ತು ದನಿನ್ ಮಾರಮ್ಮ ಅಂತ ಮಾಡ್ತೀವಿ. ಅಲ್ಲಿಗೆ ಆರತಿ ಉಪ್ಪಾರ ಸಹ ದನಿನ್ ಮಾರಮ್ಮ ಹೋಗ್ತದೆ. ಲಾಸ್ಟ್ ದನಿ ಮರ ಮುಗಿಸ್ಕೊಂಡು ಲಾಸ್ಟ್ಗೆ ಅಲ್ಲಿ ಮುನೇಶ್ವರನ ದೇವಸ್ಥಾನದಾಗ ಹೋಗಿ ಅಲ್ಲೂ ಸಹ ಆರತಿ ಇರ್ತದೆ. ಅಲ್ಲೂ ಆರತಿ ಕಾರ್ಯಕ್ರಮ ಮುಗಿಸ್ಕೊಂಡು ಆಮೇಲೆ ಕಾರ್ಯಕ್ರಮ ಮುಗಿಸ್ಮೇಲೆ ಮಾಮೂಲಿ ಈಗ ಬಲಿದಾನ ಮೌರ್ಯಗಳು ಎಲ್ಲ ಇರ್ತವೆ. ಅದಾದ್ಮೇಲೆ ಬಾಯಿ ಬೀಗ ಅಂತ ಏನ್ ಹೇಳ್ತೀವಿ, ದೇವರು ಇವತ್ತು ಮಾಚರ ಕಡೆ ತೊಗೊಳ್ತಾರೆ, ಆಮೇಲೆ ದೇಂಗಳಿ ತೊಗೊಳ್ತಾರೆ. ಒಂದು ದೇವರು ನಮ್ಮ ಮಾರಮ್ಮ ತಾಯಿನೇ ಹೋಗ್ತಾರೆ. ಅದ್ ಮುಗಿಸ್ಕೊಂಡು ನಾವು ಬಾಯಿ ಬೀಗ ಕಾರ್ಯಕ್ರಮ 1 ಗಂಟೆ ಮಾಡ್ತೀವಿ ಸರ್. ಮತ್ತೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಮತ್ತು ನಾಳೆನೇ ಊಟ ಮತ್ತು ರಥೋತ್ಸವ ನಾಳೆನೆ, ಊಟನೂ ನಾಳೆ ಮಧ್ಯಾಹ್ನ ಊಟ ಮತ್ತು ಬಾಯಿ ಬೀಗ ಅಂತ ಇರ್ತದೆ. ಬಾಯಿ ಬೀಗಕ್ಕೆ ಎಲ್ಲಾ ಭಕ್ತಾದಿಗಳು ಏನು ಅವತ್ತು ತರ್ಸ್ಕೊಂಡಿರ್ತಾರೋ ದೇವ್ರಿಗೆ ಅವ್ರು ಬಂದು ಒಂದು ಬಾಯಿ ಬೀಗ ಚುಚ್ಚಿಸ್ಕೊಂಡು ಬಾಯಿಗೆ ಅಲ್ಲಿ ಹಳ್ಳಿ ಬರ್ತವಿಂದ ಬಂದು ಇಲ್ಲಿ ತಕ್ಕ ಮೆರವಣಿಗೆ ಬಂದು ಆ ದೇವ್ರಿಗೆ ಪಾತ್ರ ಆಗ್ತಾರೆ. ಎಲ್ಲಾ ಭಕ್ತಾದಿಗಳು ಬಂದು ಇಲ್ಲೇ ಅದು ತೆಗಿತಾರೆ ಸರ್. ಎರಡು ಕಡೆ ಚುಚ್ಚಿ ಏನೂ ಆಗಿರಲ್ಲ. ಅಷ್ಟು ನಮ್ಗೊಂದು ಪಿನ್ ಚುಚ್ಚಿದ್ರೆ ತಡ್ಕೊಳಕಾಗಲ್ಲ, ಅಷ್ಟು ಶಕ್ತಿ ಇರುವಂತ ಮಾರಮ್ಮ ದೇವತೆ. ಆ ಬಾಯಿ ಬೀಗ ಮುಗಿಸ್ಕೊಂಡ್ ಮುಂದ್ಮೇಲೆ ರಥೋತ್ಸವ ಕಾರ್ಯಕ್ರಮ. ನಾವು ರಥೋತ್ಸವಕ್ಕೆ ದೇವ್ರನ್ನ ಕೊಡ್ತೀವಿ. ರಥೋತ್ಸವಕ್ಕೆ ಅಲಂಕಾರ ಅಲ್ಲ, ಅದು ರಥೋತ್ಸವ 3-3:30 ರಥೋತ್ಸವ ನಡೀತದೆ ಸರ್. ರಥೋತ್ಸವ ನಡೆದ ನನ್ನ ಮಂಗಳವಾರ ಕಾರ್ಯಕ್ರಮ, ಇವತ್ತು ಕಾರ್ಯಕ್ರಮ ಮುಗಿತದೆ. ಮತ್ತು 4ನೇ ದಿವಸ ಮೇನ್ ಕರಗ ಒಂದು ಹಗಲು ಪರ್ಸೆ ಅಂತ ಅದು ಏನು 9-10 ಗಂಟೆಗೆ ಹಗಲು ಪರ್ಸೆ ದೇವರು ಕರಗ ಎತ್ತುವರೆ ತಲೆ ಮೇಲೆ ಪ್ರತಿ ಮನೆಗೂ ಹೋಗ್ತದೆ ಸರ್. ಪ್ರತಿ ಮನೆಗೂ ಹೋಗಿ ಮಂಗಳಾರತಿ ಪ್ರಸಾದ ತಗೊಂಡು ಪ್ರತಿ ಮನೆಗೂ ಒಳಗಡೆ ಹೋಗಿ ಪೂಜೆ ತಗೊಂಡು ಇಡೀ ಊರೇ ಹೋಗ್ತದೆ. ಎಲ್ಲ ಆದ್ಮೇಲೆ ಲಾಸ್ಟ್ಗೆ ಆಮೇಲೆ ಕೊಂಡ ಇರ್ತದೆ, ಆಮೇಲೆ ಶಾಖೆ ಉಳಿಸೋದಿರ್ತದೆ, ಆಮೇಲೆ ಮುರೇವ್ ಇರ್ತದೆ. ನಾಳೆ ಕಾರ್ಯಕ್ರಮ ಅಂತ ನಾಳೆ 4-5 ಗಂಟೆ ಆಯ್ತಾ ಸರ್. ನಾಳೆ 9 ಗಂಟೆ ದೇವ್ರು ಎತ್ಬಿಟ್ರೆ ಬೆಳಂಜು 5 ಗಂಟೆ 6 ಗಂಟೆ ಅಷ್ಟು ಕಾರ್ಯಕ್ರಮ, ಬಿಡುವಿನ ಕಾರ್ಯಕ್ರಮನೇ. ಆಮೇಲೆ ಯಾವನ ಆರತಿ ಬಂದು ಮೊದಲಿಗೆ ತೊಳಚಂಗಪ್ಪೆ ಯರಮಂಚಳ್ಳಿ ಅಲ್ಲ ಇದು ಕಾತ್ನಳ್ಳಿ ಎಲ್ಲ ಆರತಿ ಇಬ್ಬರು ಕುರ್ಜಿಗಳು. ಈ ಸತಿ ಸ್ವಲ್ಪ ತೊಳಚಂಗಪ್ಪೆ ಗ್ರಾಮದಲ್ಲ ಜಾತ್ರೆ ಮಾಡಿಲ್ಲ,
ಯಾವ ಖರ್ಜು ಆರತಿ ಬರ್ತೋ ಅವ್ರಿಗೆ ನಾವು ಸ್ವಾಗತ ಬಯಸಿ ದೇವರು ಕರ್ಕೊಂಡು ಸ್ವಾಗತ ಬಯಸ್ತೇವೆ. ಬುಧವಾರ ಕಾರ್ಯಕ್ರಮ ನಾಳೆ 4 ದಿವಸ, ಮುಖ್ಯವಾಗಿ 4 ದಿವಸ, ಒಂದು ವಾರ ನಡೀತಾ ಜಾತ್ರೆ ಇದು. ಮುಖ್ಯವಾಗಿ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಸರ್. ಬುಧವಾರಕ್ಕೆ ಇದು ಕೊನೆಗೊಳ್ತದೆ. ಗುರುವಾರಕ್ಕೂ ಇರ್ತದೆ. ಗುರುವಾರ ಧೂಳ್ ಮೆರವಣಿಗೆ ಅಂತ ಮಾಡಬೇಕು, ಅದು ಸಂಜೆ ಕಾರ್ಯಕ್ರಮ. ಶುಕ್ರವಾರ ಬಂದು ಇದು ದಸ್ಲು ಮಾರಮ್ಮ ಮಾಡ್ತೀವಿ. ಹಸುಗಳಿಗೆ ಏನು ಹಿಂದೆ ಕೊಡೋ ದಸ್ಲು ಮಾರಮ್ಮ ಅಂತ ಹೇಳ್ಬಿಟ್ಟು ನೀರು ಕಟ್ಟಿ ಶುಕ್ರವಾರ ಬೆಳಗ್ಗೆ ದಸ್ಲು ಮಾರಮ್ಮ ಮಾಡ್ತೀವಿ. ತದನಂತರ ಶನಿವಾರ ಒಂದು ಪಟ್ಲದಮ್ಮ ಅಂತ ಮಾಡ್ತೀವಿ. ಇಲ್ಲಿ ಊರ ಕೆರೆ ಒಳಗೆ ಒಂದು ದೇವಸ್ಥಾನ ಇದೆ, ಅದು ದೇವಿನಹಳ್ಳಿ, ವೀರನಂಜಪುರ ಎಲ್ಲಾ ಗ್ರಾಮದವ್ರು ಸೇರಿ ಅದು ಪಟ್ಲದಮ್ಮ ಕೊನೆ ಒಂದು ಪೂಜಾ ಕಾರ್ಯಕ್ರಮ. ಅದಕ್ಕೂ ಸಹ ಆರತಿ, ಮಾರಮ್ಮ ದೇವರು ಆರತಿ ಎಲ್ಲ ಓದೋದಕ್ಕೆ ಅಲ್ಲೂ ಕೊಂಡಾಲ ಇರ್ತದೆ. ಅದು 8 ದಿವಸ ಕಾರ್ಯಕ್ರಮ, ಕೊನೆ ಕಾರ್ಯಕ್ರಮ ಸರ್. ಊರಿನ ಯುವಕರು ಅಂದ್ರೆ ಹಿಂದೆ ಏನ್ ನಮ್ಮ ಹಿರಿಯರು ಹಿಂದೆ ಹಾಕೊಂಡಿದ್ದ ಬುನಾದಿ ಇವತ್ತು ಉಳಿಸ್ಕೊಂಡು ಹೋಗಿದೀವಿ. ಅದು ಉಳಿಸ್ಕೊಂಡು ಎಲ್ಲರ ಸಹಕಾರ ಅತ್ಯಮೂಲವಾಗಿದೆ. ಯಾಕಂದ್ರೆ ಅವ್ರವ್ರ ಕಾರ್ಯಕ್ರಮಗಳು ಅವ್ರವ್ರ ಜವಾಬ್ದಾರಿ ಮಾಡ್ಕೊಂತಾರೆ. ಅಲ್ಲೇನು ಬೇರೆ ಇಲ್ಲ ಸರ್. ಎಲ್ಲಾ ಕಾರ್ಯಕ್ರಮ ದೂರ ನೋಡ್ಬೇಕಿಲ್ಲ. ನಾಳೆ ಅವ್ರ ಸ್ವಯ ನಿಂತ್ಕೊಂಡು ಇವತ್ತೆಲ್ಲ ನಿದ್ಗಟ್ಟೋದಕ್ಕೆ ಮಲಗ್ಬಿಟ್ಟವ್ರೆ. ಸಾಯಂಕಾಲ ಸ್ವಇಚ್ಛೆ ಬಂದು ಅವ್ರ ಕಾರ್ಯಕ್ರಮಗಳು ಏನೇನೋ ಸರ್. ಪ್ರತಿಯೊಂದು ಕುಟುಂಬದವು ಪ್ರತಿಯೊಂದು ಕಾರ್ಯಕ್ರಮ ಒಂದು ಐತೆ ಸರ್. ಇಲ್ಲಿ ಅವ್ರವ್ರ ಜವಾಬ್ದಾರಿಯುತ ಕಾರ್ಯಕ್ರಮಗಳು, ಅವ್ರ ಜವಾಬ್ದಾರಿ ಕಾರ್ಯಕ್ರಮಗಳು ಪ್ರತಿಯೊಂದು ಆ ಮಾರಮ್ಮ ತಾಯಿ ಆಶ್ರಮ ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದೀವಿ ಸರ್. ಕಾಂಗ್ರೆಸ್ ಇತ್ತೀಚೆಗೆ ಅವು ಹಿಂದೆ ತಲಾ ಅಂತ ಬಂದಿರೋದಕ್ಕೆ ಹಿರಿಯರು ಮಾಡದಂತರ ಕರೋದೆ ಇರ್ಬೋದು, ತಿಮ್ಮರಾಯಪ್ಪರ್ ಇರ್ಬೋದು, ಹಿಂದೆ ಎಲ್ಲ ಏನಿದ್ರು ಅವ್ರ ಸಹಕಾರದಿಂದ ಇವತ್ತು ಆ ದೇವಸ್ಥಾನ ಕಾರ್ಯಕ್ರಮ ಅದ್ದೂರಿಯಾಗಿ ನಾವು ಮಾಡ್ತಾ ಇದೀವಿ ಸರ್. ದೇವಸ್ಥಾನ ಕಾರ್ಯಕ್ರಮ ಇದೇನೋ ಬ್ಲಾಕ್ ಅಧ್ಯಕ್ಷ ಅಂತ ಏನಿಲ್ಲ. ನಮ್ಮ ಕಾರ್ಯಕ್ರಮ ಯಾರೇ ಆಗಿರ್ಲಿ ಆ ದೇವ್ರಿಗೆ ತಲೆಬಾಗಿ ಅವರ ಕಾರ್ಯಕ್ರಮಗಳು ಏನವೋ ನಾವು ನಡ್ಸ್ಕೊಂಡು ಹೋಗ್ತೀವಿ ಸರ್. ನಾವು ಇಲ್ಲಿಗೆ ನಾನು ಹುಟ್ಟಿ 64 ವರ್ಷ, 54 ವರ್ಷದಿಂದ ಈ ಜಾತ್ರೆ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಯಾವತ್ತೂ ಈ ನಮ್ಮ ಮಾರಮ್ಮಂದು ಕರಗದಮ್ಮನ ಆಶೀರ್ವಾದ ಏನು ಅಂತಂದ್ರೆ ಸುತ್ತಮುತ್ತ ಹಳ್ಳಿ 40ರಿಂದ 42 ಹಳ್ಳಿ ಮಾಡೋದು ಮೊದಲು. ಈಗ ಹಂಗೆ ಸ್ವಲ್ಪ ಎಲ್ಲ ದೂರ ಆಗಿ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಆದ್ಮೇಲೆ ರೋಡ್ಗಳು ಟ್ರಾಫಿಕ್ ಆಗಿ ಮಾಡಿದ್ರೆ ಸ್ವಲ್ಪ ಅಂತ ಕಮ್ಮಿ ಆಗಿ ಈಗ ಒಂದು 8-9 ಊರು ಮಾಡ್ತಾರೆ. ಈಗ ನಮ್ಮ ಜಾತ್ರೆಗೆ 32 ಹಳ್ಳಿ ಮಾಡೋದ್ರಾಗೆ ಒಂದು 8 ಹಳ್ಳಿ ಮಾಡ್ತಾರೆ ಅಂತಂದ್ರೆ ನಮ್ದು ಯಾವುದೇ ಕಾರಣಕ್ಕೂ ಪ್ರತಿ ಊರಿಗೂ ಕೆಲವರು ನೋಡಿ ತೊಂಚಿ ಪ್ರತಿ ವರ್ಷ ಮಾಡೋರು ಅವ್ರು ನಿಲ್ಸವ್ರೆ. ನಮ್ಮಲ್ಲಿ 2 ವರ್ಷಕ್ಕೊಂದ್ಸರಿ ಯಾವುದೇ ಕಾರಣಕ್ಕೂ ನಿಲ್ಸೋ ಕಾರಣ ಏನು ಅಂದ್ರೆ ಆ ಅಮ್ಮನ ದಯ, ಬೂದಿಯಾಳ್ ಇದು ಏನೋ ಜನಗಳ ಆಶೀರ್ವಾದ. ಆ ಅಮ್ಮನ ದಯ, ಬೂದಿಯಾಳ ಆಶೀರ್ವಾದ ಜನಗಳ ಮೇಲೆ ಇರೋದ್ರಿಂದ ಯಾವತ್ತೂ ಅದು ನಾವೇನೋ ಒಂದು ಕೆಡಕ್ ಮಾಡೋಣ ಅಂತ ಇಲ್ಲಿ ಬರ್ತೀವಿ. ಏನೋ ಕೆಡಕ್ ಮಾಡೋಣ ಅಂತ ಬಂದಾಗ ಆ ದೇವ್ರು ಯಾರಿಗೂ ಆ ಮನ್ಸು ಕೊಡಲ್ಲ. ಯಾವತ್ತೂ ಕೊಟ್ಟಿಲ್ಲ, ಕೊಡೋದು ಇಲ್ಲ, ಹಿಂದೆ ಕೊಟ್ಟು ಇಲ್ಲ, ಮುಂದೆ ಕೊಡೋದು ಇಲ್ಲ. ಹಂಗಾಗಿ ಬೂದಿಯಾಳದ ಇತಿಹಾಸ ಅಷ್ಟೇ. ಏನು ಅಂತಂದ್ರೆ ಎಲ್ಲರೂ ಈಗ ದೊಡ್ಡವರು ಚಿಕ್ಕವರು ಅಂತ ಯಾರು ಇಲ್ಲ, ಇಲ್ಲಿ ಎಲ್ಲರೂ ಒಂದೇ. ಈ ಗ್ರಾಮನೇ ಒಂದಿರುವಾಗ ಇಲ್ಲಿ ಆ ಜಾತಿ ಈ ಜಾತಿ ಯಾವ ಜಾತಿನೂ ಇಲ್ಲ. ನಮ್ಗೆಲ್ಲ ಒಂದೇ ಜಾತಿ, ಮಾನವನ ಜಾತಿ ಒಂದೇ ಜಾತಿ. ಆಮೇಲೆ ಎಲ್ಲಾರು ಪೂಜೋದು ಮಾರಮ್ಮನ್ನೇ, ಎಲ್ಲಾರು ಪೂಜೋದು ಕರಗದಮ್ಮನ್ನೇ, ಎಲ್ಲಾರಿಗೂ ಕೊಡೋದು ಅವ್ರಿಗೆ. ಒಟ್ಟಿಗೆ ಊಟ ಮಾಡಿ ಎಲ್ಲ ಇಲ್ಲಿ ನಾವೇನು ಇತಿಹಾಸ ಏನು ಅಂತಂದ್ರೆ ಅಲ್ಲಿ ಒಂದು ಇದೇನ್ ಮಾಡ್ತೀವಿ ಚೆನ್ನಾಗಿ ಉತ್ತರಾಯಣ ಬರೋ ಅಂತ ಮಾಡ್ತೀವಿ. ಅದು ಅಲ್ಲಿ ಸ್ಮಶಾನದಲ್ಲಿ ಹೋಗಿ 11 ಗಂಟೆ ರಾತ್ರಿಗೆ 2000 ಜನ ಊಟ ಮಾಡ್ತೀವಿ. ಇಲ್ಲಿ 4 ಗಂಟೆ ಇಲ್ಲಿ ಅದೇ ಸೋಮವಾರ ಬೆಳಗಿನ ಜಾವ ಸೋಮವಾರ ಇರ್ತೀವಿ. ಸೋಮವಾರದ ಕಂಬದಕ್ಕೆ 1500 ಜನ ಇಲ್ಲಿಂದ ಎಲ್ಲಿ ಉಯ್ಯಾಲೆ ಕಂಬದವರೆಗೂ ಕುಂತ್ಕೊಂಡು ಊಟ ಮಾಡ್ತೀವಿ. ಇದು ಇತಿಹಾಸ. ಯಾಕೆಂದ್ರೆ ಇಲ್ಲಿ ಯಾರು ಊಟಕ್ಕೆ ಬರಲ್ಲ. ಅದೊಂದು ಅವರವಲ್ದ ಏನೋ ಅಭಿಮಾನ, ಆ ಯಮ್ಮನ ದಯೆ. ಆ ದಯದಿಂದ ಎಲ್ಲರೂ ಸೇರಿ ಇಲ್ಲಿ ನಾನು ಹೇಳಲಿ, ಮಂಜಣ್ಣ ಆಗಲಿ, ಗೋವಿಂದರಾಜ ಆಗಲಿ, ಇನ್ನೊಬ್ಬ ಆಗಲಿ, ಮುತ್ತಂದಾಗಲಿ ಇಲ್ಲ, ಎಲ್ಲರೂ ಸರ್ವರಿಗೂ ಈ ಅಮ್ಮ ಆಶೀರ್ವಾದ ಮಾಡೋಳೆ. ಅದು ನಂಗೆ ನಡ್ಸ್ಕೊಂಡು ಹೋಗ್ತಾರೆ, ನಾವು ಮುಂದೆ ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಕೊಂಡು. ಆಮೇಲೆ ಇವತ್ತಿನ ಕಾರ್ಯಕ್ರಮ, ನಿನ್ನೆ ಕಾರ್ಯಕ್ರಮ ನಮ್ಮದು ಎಡಗೈ ಇಟ್ಟಿದ್ದು ಒಂದು ಇದಿತ್ತು. ಇದ್ರದ್ದು ಏನೋ ಕರಗದಮ್ಮಂದು ಆರತಿ ಆಗಿ ಇದು ಕೊಟ್ಟು ಉಪಾರ. ನಮ್ಮಲ್ಲಿ ಉಪಾರ ಇತ್ತು, ಅವ್ರದ್ದು ಆರತಿ ಇತ್ತು. ಇವತ್ತು ನಮ್ಮಲ್ಲಿ ಆರತಿ ಇದೆ. ಆಮೇಲೆ ಮರಿಗೊಡೆಯ ಕಾರ್ಯಕ್ರಮ ಇವತ್ತಿನ. ನಾಳೆ ತೇರು, ಬೂದಿಯಾಳ ಮಾರಮ್ಮನ ಇತಿಹಾಸದಂತ ಒಂದು ತೇರು ಮಾಡಿಸಿದ್ವಿ. ಏನೋ ಎಲ್ಲರ ಆಶೀರ್ವಾದದಿಂದ ಒಂದು ಒಳ್ಳೆ ತೇರು ಮಾಡಿದ್ವಿ. ಅದನ್ನ ನಾಳೆ ರಥೋತ್ಸವ ಇರ್ತದೆ. ನಾಳೆ ರಥೋತ್ಸವ 3 ಗಂಟೆಗೆ ಅಂದರೆ ಎಲ್ಲರೂ ಯಾರು ಇವ್ ದೊಡ್ಡವ್ರ ಎಲ್ಲರೂ ಸೇರ್ಕೊಂಡು ರಥೋತ್ಸವ ಎಳೆಯೋದು. ಅದನ್ನ ಶಾಂತಿಯುತವಾಗಿ ಅವತ್ತು ನಡ್ಕೊಳ್ತದೆ. ಆಮೇಲೆ ಸಾಯಂಕಾಲ ದಾವಣಿ ಉತ್ಸವ. ಇವತ್ತು ದಾವಣಿ ಉತ್ಸವ, ಚಿಕ್ಕ ತೇರು, ಗೊಂಬೆ ತೇರು ಮೇಲೆ ದೇವ್ರು ಕುಂಡಿಸ್ಕೊಂಡು ಅಲ್ಲಿಂದ ದಾವಣಿ ಊಟ ಮಾಡ್ಕೊಂಡು ಬರ್ತೀವಿ. ಹಿಂಗಾಗಿ ನಮ್ಮ ಕಾರ್ಯಕ್ರಮ ಗುರುವಾರ ಧೂಳ್ ಮೆರವಣಿಗೆ ಆದ್ಮೇಲೆ ಅಲ್ಲಿ ಅವತ್ತಿಗೆ ಕ್ಲೋಸ್ ಆಯಿತು. ಇತಿಹಾಸ ಇದು ಯಾವತ್ತೂ ನಿಲ್ಲೋದು ಇಲ್ಲ ಅನ್ನೋಂಥ ನನ್ನ ಮನಸ್ಸಿಗೆ ನಿಲ್ಲೋದು ಇಲ್ಲ. ಹಿಂಗೆ ನಡ್ಕೊಂಡು ಹೋಗ್ಲಿ ಅಂತೇಳಿ ತಮ್ಮೆಲ್ಲರಿಗೂ ಮಾತಾಡೋಕೆ ಅವಕಾಶ ಕೊಟ್ಟದ್ದು. ಹೇಳು ಬೂದಿಯಾಳ ಮಾರಮ್ಮ ಇತಿಹಾಸ ಪ್ರಸಿದ್ಧವಾದದ್ದು. ಈ ಮಾರಮ್ಮನ ವಿಶೇಷತೆ ಏನಂದ್ರೆ ಭಾನುವಾರದಿಂದನೇ ಸ್ಟಾರ್ಟ್ ಆಗುತ್ತೆ ಈ ವಿಶೇಷ. ಭಾನುವಾರ ನಾವು ಪರಿಶಿಷ್ಟ ಜಾತಿಯವ್ರು ಮೊದಲನೇ ಆರತಿ, ಆಮೇಲೆ 2ನೇ ಆರತಿ ಸೋಮವಾರ ನಮ್ದು, 3ನೇ ದಿನ ಬುಧವಾರ ಆಗಲು ಮಂಗಳವಾರ
ರಥೋತ್ಸವ ಇರುತ್ತದೆ. ರಥೋತ್ಸವದಲ್ಲಿ ಮಾರಮ್ಮದು ಮೆರವಣಿಗೆ ಆಗುತ್ತೆ. ಸಾಯಂಕಾಲ 4 ಗಂಟೆಗೆ ರಥೋತ್ಸವ ವಿಶೇಷವಾಗಿರ್ತದೆ. ಈ ಊರಿಗೆ ವಿಶೇಷವಾಗಿ 28 ಗ್ರಾಮಗಳು ಸೇರ್ತವೆ. 28 ಗ್ರಾಮದಿಂದಲೂ ನಮ್ಗೆ ಜನಗಳು ಬರ್ತಾರೆ, ಭಕ್ತಾದಿಗಳು ರಥೋತ್ಸವದಿಂದ. ಅದಾದ್ಮೇಲೆ ಬುಧವಾರ ದಿನ ಹಗಲು ಪರ್ಸೆ ಅಂತ ಅದು ಕರಗ ಇರ್ತದೆ. ಊರಲ್ಲಿ ಪ್ರತಿಯೊಂದು ಮನೆಗೂ ಹೋಗುತ್ತೆ ಕರಗ. ಪೂಜೆ ಮಾಡಿಸ್ಕೊಂಡು ಅವತ್ತು ಕೂಡ ಸಹಸ್ರಾರು ಜನ, ಒಂದ್ 5-6 ಸಾವಿರ. ಇವತ್ತಿನ ದಿನ 15 ಹಳ್ಳಿನಲ್ಲಿ ಇವತ್ತಿಗೆ ಜಾತ್ರೆ ಮಾಡ್ತಾರೆ ನಮ್ಮೂರ ಜೊತೆನಲ್ಲಿ. 28ರಿಂದ 32ರಲ್ಲಿ ಇವತ್ತು 15 ಹಳ್ಳಿಗಳು ಮಾಡ್ತಾರೆ. ಕೆಲವು ಹಳ್ಳಿ ಜೀರ್ಣೋದ್ಧಾರಗಳು ಮಾಡ್ತಾರೆ ದೇವಸ್ಥಾನಗಳು, ಅದಕ್ಕೆ ಸ್ವಲ್ಪ ಮಾಡಿಲ್ಲ ಬೇರೆ ಬೇರೆ ಕಾರಣಗಳಿಂದ. ಅವರು ಮುಂದಿನ ಸರಿ ನಾವು ಇನ್ನ 2 ವರ್ಷ ಬಿಟ್ಟು ಮಾಡ್ತೀವಲ್ಲ, ಅವಾಗ ನಮ್ ಜೊತೆ ಎಲ್ರು ಮಾಡ್ತಾರೆ. ಸರ್, ಈಗ 2 ವರ್ಷಕ್ಕೊಂದ್ಸರಿ ಮಾಡಿದ್ರೆ ಇಲ್ಲಿ ಸಂಬಂಧಿಕರುಗಳು, ಸ್ನೇಹಿತರುಗಳು ಎಲ್ಲಾರು ಸೇರ್ತಾರೆ. ನಮ್ ಕಷ್ಟ ಸುಖನೆಲ್ಲ ಮರಿತಾರೆ. ಇಲ್ಲಿ ಯಾರೇ ಎಷ್ಟು ಜಿದ್ದಿಗಿದ್ರು ಇವತ್ತಿನ ಎಲ್ಲ ಮರ್ತ್ಬಿಟ್ಟು ಒಂದಾಗಿರ್ತಾರೆ. ಅದಕ್ಕೆ ಒಂದು ಉದಾಹರಣೆ ನಮ್ಮ ಬೂದಿಯಾಳೆ. ಈ ಎಲ್ಲಾ ದೇವಸ್ಥಾನಗಳು ನೋಡಿ ಜೀರ್ಣೋದ್ಧಾರ ಮಾಡ್ತೀವಿ. ಯಾರು ಎಷ್ಟು ಪಕ್ಷ ಇದ್ರು ಇವತ್ತಿನ ದಿನ ಎಲ್ಲ ಒಂದೇ. ಯಾರಾದ್ರು ಹಿರಿಯರು ಒಂದ್ ಮಾತು ಹೇಳ್ಬಿಟ್ರೆ ಅದಕ್ಕೆ ಎಲ್ಲರೂ ತಲೆ ಬಾಗ್ತಾರೆ. ನಮಸ್ಕಾರ, ನಾನು ವಿನುತಾ ಬೂದಿಹಾಲ್ ಅಂತಾನೆ ನನ್ನನ್ನು ಗುರುತಿಸ್ತಾರೆ. ನಾನು ನೀವು ಹೇಳಿದಾಗೆ ಈ ಊರಿನ ಹೆಣ್ಮಗಳು, ನಾವೆಲ್ಲರೂ ಈ ಊರಿನ ಹೆಣ್ಮಕ್ಳು. ಬೂದಿಹಾಲ್ನ ಜಾತ್ರೆ ಅಂದ್ರೇ ನಮಗೆಲ್ಲ ಅತ್ಯಂತ ಸಡಗರ. ಚಿಕ್ಕ ವಯಸ್ಸಿನಿಂದ ನಾವೆಲ್ಲ ಹುಟ್ಟಿ ಬೆಳೆದಂತಹ ಈ ನೆಲದಲ್ಲಿ ನಾವಿವತ್ತಿಗೂ ಆ ಒಂದು ನಮ್ಮ ಏನು ಪರಂಪರೆಯಿಂದ ಬಂದಿದೆ ಅದನ್ನೆಲ್ಲ ಬೆಳೆಸ್ಕೊಂಡು ಹಾಗೆ ಉಳಿಸ್ಕೊಂಡು ಬಂದಿದ್ದೀವಿ. ನಿನ್ನೆಯಿಂದ ಶುರುವಾದಂತಹ ಈ ಜಾತ್ರೆ ಇವತ್ತು 2ನೇ ನಮ್ಮ ಆರತಿಯಿಂದ ಶುರುವಾಗ್ತಾ ಇದೆ ನಮ್ಮ ಮನೆಯಲ್ಲಿ. ನಮಗೆಲ್ಲ ಅತ್ಯಂತ ಸಡಗರ. ಜೊತೆಗೆ ನಮ್ದೊಂದು ನಂಬಿಕೆ, ನಮ್ಮೂರ ಗ್ರಾಮ ದೇವತೆ ನಾವು ಎಲ್ಲೇ ಇದ್ರೂ ನಮ್ಮ ತಲೆ ಕಾಯ್ತಾಳೆ ಅಂತ ಹೇಳಿ. ಆಮೇಲೆ ನಾವೇನೇ ಮಕ್ಕಳಿಗೆ ಏನೇ ಒಂದು ತೊಂದರೆ ಆದರೂ ಕೂಡ ನಾವು ಬರೀ ನೆನೆಸ್ಕೋತೀವಿ ಅಷ್ಟೇನೆ. ನಾವು ಬಂದು ಪೂಜೆ ಕೊಡ್ತೀವಮ್ಮ, ಇದು ಪರಿಹಾರ ಆಗಲಿ ಅಂದರೆ ಸಾಕು. ಆ ತಾಯಿಯ ಒಂದು ದಯೆಯಿಂದ ಅದು ಕ್ಷಣ ಮಾತ್ರದಲ್ಲಿ ನಮ್ಗೆ ಅದು ನಿವಾರಣೆ ಆಗುತ್ತೆ. ಈ ನಂಬಿಕೆ ನಮಗೆ ನಾವು ತಲೆತಲಾಂತರಗಳಿಂದ ಬಂದಿದೆ. ನಮಗೆ ಗೊತ್ತಿದೆ ನಮಗೆ ಏನು ನಾವು ಇದನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇನ್ನು ಊರಿನ ಹಿರಿಯ ಎಲ್ಲ ತಲೆಗಳು ನಮಗೆ ಸಾಕಷ್ಟು ನಮ್ಮನ್ನ ಎನ್ಕರೇಜ್ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಈಗಿನ ಪೀಳಿಗೆ, ಅವ್ರ ನಂತರದ ಪೀಳಿಗೆ, ಅವ್ರ ಮಕ್ಕಳೆಲ್ಲ ಇನ್ನೂ ಅತ್ಯಂತ ವಿಜೃಂಭಣೆಯಿಂದ, ಬಹಳ ಆಸಕ್ತಿಯಿಂದ 5-6 ದಿನಗಳ ಕಾಲ ನಮ್ಮ ಊರಿನ ಜಾತ್ರೆಯನ್ನ ಮಾಡ್ಕೊಂಡು ಬರೋದು ಅಷ್ಟು ಸುಲಭದ ವಿಷಯ ಅಲ್ಲ. ಆದರೂ ಕೂಡ ಎಲ್ಲರೂ ಒಟ್ಟಾಗಿ ಸೇರಿ ಬಹಳ ಒಗ್ಗಟ್ಟಿನಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಧಾರ್ಮಿಕ ಆಚರಣೆಗಳಿರ್ಬೋದು, ಪ್ರತಿಯೊಂದನ್ನು ಬಹಳ ಸೊಗಸಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮೂರಿನ ಎಲ್ಲ ಗಂಡು ಮಕ್ಕಳಿಗೂ ಆ ತಾಯಿ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ. ನೆನಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.